ಅಲ್ಲಲ್ಲ ಇವ್ರ ಮನೆ ಎಂತ ಚೆನ್ನಾಗೈತೆ ಹಂಗೇನೆ. ಹಿಂಗಿರ್ಬೇಕು. ಊರಿಗೆ ಹತ್ರದಾಗೆ ಐತೆ, ಆದರೆ ಊರಿಗೆ ಕೊನೆಯಲ್ಲಿ ಐತೆ. ಯಾರು ಇತ್ತಾಗ ಬರಲ್ಲ, ಅಕ್ಕಪಕ್ಕದಾಗ ಮನೆಗಳಿಲ್ಲ. ಗುದ್ದಾಡ್ತಾರಪ್ಪ, ನೋಡ್ತಾರಪ್ಪ, ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ತಲೆನೇ ಕೆಡಿಸ್ಕೊಂಬಂಗಿಲ್ಲ. ಇವ್ರ ಪಾಡಿಗೆ ಇವ್ರು ತೋಟದಾಗ ಮನೆ ಕಟ್ಕೊಂಡು ಎಂತ ಚೆನ್ನಾಗವ್ರೆ. ಊರಿಗೂ ದೂರ ಇಲ್ಲ, ಇತ್ತಾಗೆ ಹೊಲ್ದಾಗ ಇದ್ದಾರಪ್ಪ ಅಮ್ಮಂಗೂ ಇಲ್ಲ. ಕೊನೆಯಲ್ಲಿ ಐದಾರೆ. ಎಷ್ಟು ಚೆನ್ನಾಗೈತೆ ನೋಡಿ. ತೋಟದಾಗೇನೆ ಮನೆ, ಮನೆ ಮುಂದೆ ಎಲ್ಲನ ಗಿಡಗಳು ಹಾಕ್ಯಂಡೈತೆ, ತರಕಾರಿ ಗಿಡಗಳು, ಹೂವಿನ ಗಿಡಗಳು, ಎಲ್ಲ ತೆಂಗಿನ ತೋಟ, ಸುತ್ತೂ ಆ ಕಡೆ ಗದ್ದೆ ಐತೆ. ಎಷ್ಟು ಚೆನ್ನಾಗೈತೆ. ನಮ್ಮವೆಲ್ಲ ಊರಾಗಿದ್ದರೆ ಒಂದ್ರ ಪಕ್ಕದಾಗ ಒಂದು, ಅವ್ರ ಮನೆಗೆ ಯಾರು ಬಂದರು, ಇವ್ರ ಮನೆಗೆ ಯಾರು ಬಂದರು, ಅವ್ರ ಮನೆಗೆ ಯಾರು ತಂದರು, ಇವ್ರ ಮನೆಗೆ ಯಾರು ತಂದರು, ಬರೇ ಇವೇನೆ. ಚಾಡಿ ಹೇಳ್ಕೊಂಬೋದು, ಕಿವೆ ಕೊಯ್ಕೊಂಬೋದು, ಬರೇ ಇದೇನೆ. ನಮ್ಮ ಅತ್ತೆ ಅಂತ ಗಯ್ಯಾಳಿ ಆದರೆ ಸರಿ ಹೋತು. ಯಾರು ಮಾತಾಡ್ಸಿದ್ರು ಅನುಮಾನ. ಅದಕ್ಕೆ ಸರಿಯಾಗಿ ದೇವರು ಡೆಂಗು ಜ್ವರ ಕೊಟ್ಟು ಒಂದು 20 ದಿನ ಮನೆ ಕೆಮ್ಮಂಗೆ ಮಾಡೇನಿ. ಇನ್ನೂ ಆಸಾಮಿ ಎದ್ದೇ ಇಲ್ಲ. ನಮ್ಮ ಅತ್ತಿಗೆ ದೇಹ ಒಂದು ಬೆಳ್ಕೊಂಡೈತಿ. ನಾನು ಒಂದು 15 ದಿನ 20 ದಿನ ಊರಾಗಿಲ್ಲಲ್ಲ, ಮನೆಗೆ ಯಾತೈತೆ ರೇಷನ್ನು ಏನಿಲ್ಲ ಅಂಬದು ಒಂಚೂರು ಇಲ್ಲವೇ ಇಲ್ಲ. ತೋರಿಸೇ ಇಲ್ಲ ಯಾತು. ನಾನು ಇದ್ದಾಗ ಯಾತು ತೋರಿಸಿದ್ದು ಅದೇನೆ. ಯಾತು ಮಾಡ್ಕೊಂಡು ತಿಂತೋ ಏನೋ. ಇವಾಗ ಸಡನ್ನಾಗಿ ಬೆಳಕಲ್ಲಿ ಖಾಲಿ ಆಗ್ಯಾವೆ. ನಾನು ಇರ್ತಾವ ಬಿಡತ್ತ ಅಂತ ಬಾಕ್ಸಾಗಿರೋ ಖಾಲಿ ಆದ್ವು. ಇದು ಬಂದಾಗಿಂದ ಒಂದು ವಾರ ನೋಡ್ಕೊಂಬ್ಲೇ ಇಲ್ಲ. ತೋರಿಸೇ ಇಲ್ಲ. ಇಕ್ಕಿರುತ್ತೆ, ಖಾಲಿ ಆದ್ಮೇಲೆ ಡಬ್ಬ ತೊಳೆದು ಹಾಕ್ಯಮನ ಅಂತ ನಾನು ಅಂದ್ಕೊಂಡ್ರೆ ತೋರಿಸೇ ಇಲ್ಲ ಮನ್ಗತಿ. ಅದಕ್ಕೆ ಇವಾಗ ತಗೊಂಡು ಗ್ಲಾಸು ಬೆಳಕು ಕಳಿಸ್ಕೊಂಡೋಗೋಣ ಅಂತ ಬಂದೆ. ಯಾಕಾ ಯಾಕಾ ಯಾರು? ನಾನೇ ಕಣ್ ಕವಿತಕ್ಕಯ್ಯ. ಓ ಏನಮ್ಮ ಹಿಂಗೆ ಬಂದೆ ಪ್ರೇಮಮ್ಮ? ಅದು ನಮ್ಮ ಮನೆಗೆ ಬೆಳಕಾಳು ಖಾಲಿ ಆಗಿದ್ವು ಕಣಕ. ನಾನು ನೋಡ್ಕೊಂಡಿಲ್ಲ, ಇರಲಿಲ್ಲ, ಊರಿಗೆ ಹೋಗಿದ್ದೆ. ನಮ್ಮ ಅತ್ತೆ ನೋಡ್ಕೊಂಡು ತರಿಸಿಲ್ಲ. ಅದಕ್ಕೇನೆ ತಂದಾಗ ಒಂದು ಲೋಟ ಕೊಡ್ತೀನಿ. ಇವಾಗ ಒಂದು ಲೋಟ ಬದಲು ಕೊಡೋಕ ಬೇಳೆನಾ? ಓ ಬೇಳೆ ಬೇಕಾ? ಸರಿ ಆತು ಹೇಳ್ತದೆ, ತಿನ್ಬಾಕು ಬಾ ಒಳಗೆ ಯಾತನ ಕಾಪಿನ ಟೀನ ಯಾತನ ಮಾಡ್ತೀನಿ. ಅಯ್ಯೋ ಏನು ಬೇಡ ಕಣಕ, ನಾನೆಲ್ಲ ಕುಡ್ದು ಬಂದಿದ್ದೀನಿ. ಅಯ್ಯೋ ಪರವಾಗಿಲ್ಲ, ಕೂಕ ಕ್ಷಣ ಹೊತ್ತು. ಯಾಕೆ ನಿಮ್ಮ ಅತ್ತೆ ಕಾಣ್ತಿಲ್ಲ? ಅದು ಹೆಂಗೆ ಹೊರಗೆ ಬಿಡ್ಲೆ ತಾಯಿ ನಿಮ್ಮ ಅತ್ತೆ? ಹಂಗೇನೆ ಎಲ್ಲೆಲ್ಲಿ ಯಾರ್ಯಾರ ತಗೋ ಮಾತಾಡೋಕೆ ಬಿಡಲ್ಲ. ಇವಾಗ ಅದು ಹೆಂಗೆ ಬೆಳಕಾಳು ಕೇಳೋಕೆ ಬಂದೆ ನೀನು? ನಿಮ್ಮ ಅತ್ತೆ ಸುಮ್ಕೆ ಇದ್ಲೆ? ಆಯ್ತಾ ಕೂಕ ಬಾ ಹೋಗ್ಲಿ. ಒಳಗೆ ಬರಲಿಲ್ಲ ಅಂದ್ರೆ ಏನಂತ ಇಲ್ಲಿ ಗನವಾಗೈತೆ ಸಿಮೆಂಟಿನೆಲ್ಲ ಐತೆ. ಯಾತ್ತಾಗೂ ಹೋಗಿಲ್ಲ, ಮನಿಕ್ಯಾಂಡೈತೆ. ಮತ್ತು ನೀನು ಇತ್ತಾಗ ಬಂದಿರೋದು ನೋಡಿದ್ರೆ ನಿಮ್ಮ ಅತ್ತೆ ಮುಂಚೆ ಮೊದಲೇ ಗಯ್ಯಾಳಿ ಗಂಗಾ ಮಾಡ್ದಂಗೆ ಆಡ್ತಾಳೆ. ಗಯ್ಯಾಳಿ ಗಂಗಮ್ಮನೆ ಅದನ್ನೇ ಕೇಳ್ತೀರ ಬಿಡ್ರಿ. ಡೆಂಗು ಜ್ವರ ಬಂದು ಸುಸ್ತಾಗಿ ಮನಿಕ್ಯಾಂಡೈತೆ ನಮ್ಮ ಅತ್ತೆ. ಆ ದೇವರು ಇನ್ನೊಂದು ತಿಂಗಳು ಹಿಂಗೆ ಮನಗಿಸ್ಬೇಕು. ನಾನಂತೂ ಬೋಲ್ ಖುಷಿಯಾಗಿರ್ತೀನಿ. ಮಾಡಿಕಿದ್ರು ಕೆಲಸ ಪರವಾಗಿಲ್ಲ ಆಗಲಿ, ಮುಂದಕ್ಕೆ ನನಗೇನು ಕಷ್ಟ ಅನ್ಸಲ್ಲ ಮಾಡಿಕೋದು. ಆದರೆ ಆಯಮ್ಮನ ಮಾತಿಗೆ ನನಗೆ ಹಂಗೇನೆ ಸಿಟ್ಟೆಲ್ಲ ಬರೋದು. ಇವಾಗ ಆ ದೇವರು ಒಂದು ವಾರದಿಂದ ನೆಮ್ಮದಿಗಿದ್ದೀನಿ. ಒಂದು ವಾರದಿಂದ ಬಿತ್ಕೊಂಡೈತೆ. ಎಲ್ಲ ತಗೊಂಡೋಗಿ ಮುಂದಕ್ಕೆ ಇಕ್ತಿದ್ದೀನಿ. ಮಾತಾಡೋಕ್ಕೂ ಶಕ್ತಿ ಇಲ್ಲವು, ಹಂಗೆ ಬಿತ್ಕೊಂಡೈತೆ. ಆಗ ಪ್ರೇಮ ಮ್ಯಾಕೆ ಇಲ್ಲಿ ಕೂಕಣೈತೆ. ಏನಿಲ್ಲ ಕಣಜ್ಜಿ, ಬೇಳೆ ಖಾಲಿ ಆಗಿದ್ವು. ಈ ಕವಿತಕ್ಕಂತ ಬಂದು ಸಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀನೇನು ಇತ್ತಾಗ ಬಂದಿದ್ಯಾ? ಅಮ್ಮಯ್ಯ, ಆ ಎಮ್ಮೆ ಕಟ್ಟಕ್ಕಿತ್ತಾಗೆ ಇರ್ತೈತೆ. ನನ್ನ ಮಕ್ಕಳು ಅದನ್ನ ಒಂದು ಈಟನ ಬಿಚ್ಚಲ್ಲ. ಅದಕ್ಕೆ ಪಾಪ ಒಂದೇ ತಾಗೆ ನಿಂತ್ಕೊಂಡು ಇದ್ದು ಮೈ ನೋವಾಗಲ್ಲೇ. ಹಂಗೆ ಒಂದಿಟ್ಟು ಹೊರಗೆ ಹೊಡ್ಕೊಂಬಂದ್ರೆ ಅದಕ್ಕೆ ಒಂದಿಟ್ಟು ಮೈಕೈ ನೋವು ಹೋಗ್ತೈತೆ, ಕಾಲು ಜಾವು ಬಿಡ್ತವೆ. ಯೋಟತ್ತಂತ ಒಂದೇ ಜಾಗದಾಗೆ ಇರ್ತೈತೆ ಅವಳು. ಅದಕ್ಕೆ ಈಗ ಇವ್ರು ಹೊಲದ ಕಡೆಗೆ ಬದಿನಾಗೆ ಹುಲ್ಲಿತ್ತು ಒಂದಿಟ್ಟು ಹೊಡ್ಕೊಂಬಂದೆ ಇತ್ತಾಗಿ. ಬದಿನಾಗ ಮಸ್ತಾಗಿ ಹುಲ್ಲೈತೆ ಹೇಳಜ್ಜೆ, ಮೇಯ್ಸ್ಕೊಂಡು ಹೋಗು. ಆದರೆ ಅತ್ತಾಗ ಬತ್ತದಕ್ಕೆ ಬಿಡಬೇಡ. ಇಲ್ಲಿ ಹೇಳಮ್ಮಯ್ಯ, ನಾನು ಯಾತಕ್ಕೆ ಬಿಡೋಣ ಬತ್ತದಕ್ಕೆ? ನನಗೇನು ಗೊತ್ತಿಲ್ಲ ನಮ್ಮ ಗದ್ದೆ ಐತೆ ಅಲ್ಲಿ ಬಿಡಬಾರ್ದಂತ ಬದಿನಾಗೇನೆ ಕಟ್ಟಾಕಿದ್ದೀನಿ. ಅಲ್ಲೊಂದು ಮರಕ್ಕೆ, ತೆಂಗಿನ ಮರಕ್ಕೆ ಬುಡಕ್ಕೆ ಹಗ್ಗ ಕಟ್ಟಿದ್ದೀನಿ. ಅದು ಅತ್ತಾಗ ಎಲ್ಲೂ ಹೋಗಲ್ಲ ಹೇಳು. ಬದಿನ ಗುಂಟೆ ತಿಂಬೋಟು ಆಟುದ್ದ ಐತೆ ಹಗ್ಗ. ಎತ್ತವೇನು ಗದ್ದೆ ಕಡಿಕೇನು ಕಟ್ಟಿಲ್ಲ ನೇನು. ಮತ್ತೆ ಹುಷಾರಾದ್ಲೆ ನಮ್ಮಣಿ? ಇನ್ನೂ ಇಲ್ಲ ಕಣಜ್ಜಿ. ದೇವರು ಇನ್ನೊಂದು ತಿಂಗಳು ಹಂಗೆ ಮನಗಿಸ್ಲಿ, ಸುಮ್ಮನಿರಿ. ನಾನು ನೆಮ್ಮದಿಯಾಗಿದ್ದೀನಿ. ನನಗೆ ಇವಾಗ ಖುಷಿಯಾಗೈತಿ. ಮುಂದಕ್ಕೆ ಮಾಡಿಕಿದ್ರು ಪರವಾಗಿಲ್ಲ, ಒಂದು ಮಾತು ಇಲ್ದಂಗೆ ನೆಮ್ಮದಿಯಾಗಿದ್ದೀನಿ. ದೇವ್ರು ಹಂಗೆ ಹೇಳು. ಆಟೊಂದು ಜಂಬ ಮಾಡೋರಿಗೆ ಕೈ ಕಾಲು ಮುರಿದು ಮೂಲೆ ಕುಂಡ್ರಿಸ್ತಾನೆ. ಆವಾಗ ಜಂಬ ಎಲ್ಲ ಆಡಿರ್ತೈತೆ. ಹಿಂಗೆ ಕೇಳ್ತಂತ ಏನು ಅನ್ಕೋಬೇಡ ಕಣ ಪ್ರೇಮಮ್ಮ. ಯಾಕೆ ನಿನಗೆ ಮಕ್ಕಳೇ ಆಗಲಿಲ್ಲಲ್ಲ? 2 ವರ್ಷ ಆಗೈತೆ. ಏನಾನ ಪ್ರಾಬ್ಲಮ್ ಐತೇನಮ್ಮ? ಹೂನಮ್ಮ. ಅದಕ್ಕೇನೆ ಪ್ರೇಮ ಹೋಗಿ ತೋರಿಸ್ಕೆ ಬಂದಿತ್ತು. ಅವಾಗ ಒಂದೂವರೆ ತಿಂಗಳು ಆಯ್ತಲ್ಲ ನಮ್ಮನೆ ತೋರಿಸ್ಕೊಂಬಂದು. ಹೂನಜ್ಜಿ, 1.5 ತಿಂಗಳು ಆಯ್ತು ತೋರಿಸ್ಕೊಂಬಂದು. ಮಾತ್ರೆ ನುಂಗ್ತಿದ್ದೀನಿ, ಆದರೂ ಇನ್ನೂ ನಿಂತಿಲ್ಲ ಕಣಜ್ಜಿ. ಈ ಸರಿನೂ ಆಗಿದ್ದೆ. ಅಯ್ಯೋ ಪಾಪ, ಮಾತ್ರೆ ನುಂಗ್ತಿದ್ದೀಯ, ಹಂಗಾರೆ ಈ ಸರಿ ನಿಲ್ಲುತ್ತೇನೋ ಅಂದ್ಕೊಂಡಿದ್ನಮ್ಮ. ಹಂಗಾದ್ರೆ ಈ ಸರಿ ನಿಂತಿಲ್ಲೇನು? ಪ್ರಾಬ್ಲಮ್ ಪ್ರೇಮ? ಥೈರಾಯ್ಡ್ ಐತೆ ಕಣಕ. ಅದಕ್ಕೆ ಟ್ರೀಟ್ಮೆಂಟ್ ತಗೊಬಂದಿದ್ದೆ. ಒಂದು 3 ತಿಂಗಳು ಮಾತ್ರೆ ನುಂಗ್ರಿ ಅಂತ ಕೊಟ್ಟಾರೆ. ನುಂಗ್ತಿದ್ದೀನಿ, ಆದರೂ ಈ ತಿಂಗಳು ನಿಲ್ಲುತ್ತೇನೋ ಅಂತ ಅಂದ್ಕೊಂಡಿದ್ದೆ. ನಿಂತೇ ಇಲ್ಲ ಕಣಕ. ಅದಕ್ಕೆ ಬೇಜಾರಾಗ್ತೈತೆ. ಈ ತಿಂಗಳು ನಾನು ಹೊರಕಾದೆ. ಹೋಗ್ಲಿ ಬಿಡು, ಇನ್ನು ಈ ತಿಂಗಳೇ ಅಲ್ಲ, ನೀನು ಇನ್ನೂ ಸ್ಟಾರ್ಟ್ ಮಾಡಿರೋದು. 1 ತಿಂಗಳು ಆಗೈತೆ ಅಂತೀಯ. 3 ತಿಂಗಳು ನುಂಗ್ಬೇಕು ಅಂತ ಹೇಳೋರಲ್ಲ. ಇನ್ನೊಂದು 2 ತಿಂಗಳು ಮಾತ್ರೆ ನುಂಗಿ ನೋಡು. ಆಮೇಲೆ ನಾನು ಆಗ್ತಿದ್ದಾವೇನೋ.
ಅದೇ ಮತ್ತೆ ಒಂದು ತಿಂಗಳಿಗೆ ಯಾಕಮ್ಮನೆ ಬೇಜಾರಾಗಬೇಕು. ಅದಲ್ದೇನೆ ನೀನು ಮೊದಲೇ ಗಂಗಂಗೆ ಹುಷಾರಿಲ್ಲ ಅಂತ ನಾವು ಊರು ಬಿಟ್ಟು 20 ದಿನ ಹೋಗಿದ್ಯಾ. ನೀನೇ ಹೇಳ್ದಲ್ಲ ಎಲ್ಲನ ಯಾತು ಒತ್ತಡ ಇರಬಾರ್ದು, ಸಂತೋಷವಾಗಿರ್ಬೇಕು ಅಂತ. ಪಾಪ ಗಂಗಂಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೋಗಿದ್ದೆ, ಅದಕ್ಕೆ ಎಲ್ಲೋ ಇದಾಗೈತೆ ಹೇಳು. ಇನ್ನೊಂದು 2 ತಿಂಗಳು ಮಾತ್ರ ನಂಗೆ ನೋಡಿ ಹೇಳ್ಯಾರಲ್ಲ, ಅವಾಗೇನು ನಿಲ್ಲಿಲ್ಲ ಅಂದ್ರೆ ಇನ್ನೊಂದು ಸರಿ ಹಾಸ್ಪಿಟ್ಲಿಗೆ ಹೋಗ್ಮೆಂತೆ. ಹ್ಞೂನಜ್ಜಿ ಹಂಗೆ ಮಾಡಬೇಕು. ಇನ್ನು 2 ತಿಂಗಳು ಬಿಟ್ಟು ನಿಲ್ಲಿಲ್ಲ ಅಂದರೆ ಅವಾಗ ಇನ್ನೊಂದು ಸರಿ ಹಾಸ್ಪಿಟ್ಲಿಗೆ ಹೋಗ್ತೀನಿ ತೋರಿಸ್ಕೊಂತೀನಿ. ಇದೊಂದು ಕಾಯಿಲೆ ಅಲ್ವೇ, ಟಿ ವಿಗೆಲ್ಲ ಅಡ್ವರ್ಟೈಸ್ ಕೊಡ್ತಿರ್ತಾರಮ್ಮ, ಈ ಥೈರಾಯ್ಡು PCOD ದಪ್ಪಕ್ಕಾಗ್ತಾರಂತಲ್ಲ ನಮ್ಮ. ಹೂನಕ್ಕ, ಒಬ್ಬೊಬ್ರು ದಪ್ಪಕ್ಕಾಗ್ತಾರೆ, ಒಬ್ಬೊಬ್ರು ಸಣ್ಣಕ್ಕಾಗ್ತಾರೆ, ಒಬ್ಬೊಬ್ಬರಿಗೆ ಓವರ್ ಬ್ಲೀಡಿಂಗ್ ಆಗ್ತೈತೆ, ಒಬ್ಬೊಬ್ರಿಗೆ ಬ್ಲೀಡಿಂಗೇ ಹೋಗಲ್ಲ. ಈಗ ಹಿಂಗೇನೆ ಏನಾದರೂ ಒಂದು ಪ್ರಾಬ್ಲಮ್ಮು, ಏನು ಮಾಡೋದು, ಇದೊಂದು ಕಾಯಿಲೆ ಥರ ಅಂಟ್ಕೊಂತೈತಿ ಹೆಣ್ಮಕ್ಳಿಗೆ. ಹೂನು ಹೇಳತ್ತ, ಹೆಣ್ಮಕ್ಳಿಗೆ ಯಾವುದೋ ಒಂದು ಕಷ್ಟವೇ. ಈ ಒಳ್ಳೆ ಹೆಚ್ಚೋ ಕಣಮಣಿ. ಹೂನಜ್ಜೆ, ನಮ್ಮ ಸಂಬಂಧಿಕರಿಗೂ ಒಬ್ಬರಿಗೆ ಯಾಕನೋ 2-3 ವರ್ಷ ಆದರೂ ಮಕ್ಕಳಾಗಿರಲಿಲ್ಲ. ಅವರು ಹೋಗಿ ತೋರಿಸ್ಕೊಂಡಾಗ ಅವ್ರಿಗೆ ಯಾತ PCOD ಅಂತ ಏನೋ ಹೇಳಿದ್ರಂತೆ. ಆವಾಗ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಈಗ ನಿಂತೈತಿ. ಈಗ 3 ತಿಂಗಳು ಗರ್ಭಿಣಿ ಅಂತೆ. ಅತ್ತ ನಮ್ಮ ಎಲ್ಲ ಹೊಸ ಕಾಯಿಲೆಗಳು ಹೇಳ್ತಾರೆ ಇವಾಗ ಎಲ್ಲನ. ನಮ್ಗೊಂದು ತಳ ಬುಡ ಗೊತ್ತಾಗಲ್ಲ. ಅದೆಲ್ಲ ನಿಮ್ಗೆ ಅರ್ಥನೂ ಆಗಲ್ಲ ಬಿಡಜ್ಜಿ ಅತ್ತ. ನಿಮ್ಮ ಕಾಲದಾಗ ನೀನು ಅವೆಲ್ಲ ಎಲ್ಲಿ ನೋಡಿರ್ತೀರ, ನೀವೆಲ್ಲನ ಹಾಸ್ಪಿಟ್ಲು ಮಕ್ಕನೇ ನೋಡಿರಲ್ಲ. ಹಂಗೇನೆ ಮಕ್ಕಳನ್ನ ನೀವೇನೇ ಬೇಕಾದ್ರೆ ಯಾರು ಇಲ್ದಂಗೆ ಆಡ್ಕೊಂಡಿರೋ ಅಂಥ ಪಾರ್ಟಿಗಳು ಹಿಂದಿನ ಕಾಲದವರೆಲ್ಲನ. ನಿಮ್ಮ ಕಾಲದವರೆಲ್ಲನ ಹೊಲಕ್ಕೆ ಹೋಗಿ ಬೀಜ ಬಿತ್ತು ಬಂದು ರಾತ್ರಿ ಹೊತ್ನಾಗ ಆದರೂ ಯಾರಿಗೂ ಎಬ್ಬರಿಸ್ದಂಗೆ ಅವರೇನೆ ಒಕ್ಳು ಕೊಯ್ಕೊಂಡು ಮುಗಿಯಿಂದ ಎದ್ದು ಕೂಕೊಂಬರಂತೆ. ಅಲ್ಲೇನಜ್ಜಿ ನಿಮ್ಮ ಕಾಲದಾಗೆ? ಕಣೆ, ನಮ್ಮ ಕಾಲದಾಗ ಹಂಗೇನೆ ಬೀಜ ಬಿತ್ತು ಬಂದು ಬೇಕಾದರೂ ಅಡಿಯಾರು ಗನ್ವಾಗ ಹಂಗೇನೆ ಜಗ್ಗನಲ್ಲೆಗೆ ನೀರು ಒತ್ತಿ ಮನೆ ತುಂಬ ನೀರು ಸೇದಾರು. ಈಗಿನವ್ರು ಕೇಳಮ್ಮ, ಬಾಬಾ ಬಸ್ರೇರಾದಾಗಿಂದನೂ ಅದ್ಯಾತ ಬೆಡ್ ರೆಸ್ಟ್ ಅಂತೆ, ಬೆಡ್ ರೆಸ್ಟ್. ಕಿತ್ಲು ಕಡ್ಡಿ ತೆಗ್ದು ಎತ್ತಿಕ್ಕಂಗಿಲ್ಲ, ಮನ್ಗತ್ತಾರೆ ಕಾಲು ಕೂಡ ಎತ್ತಿಕ್ಕಲ್ಲಮ್ಮ ಮಂಚ ಬಿಟ್ಟು. ಇವಾಗೆಲ್ಲ ಅಂಥ ಕಾಲ. ನಮ್ಮ ಕಾಲದಾಗ ಏನಿಲ್ಲಮ್ಮ, ಗನ್ವಾಗ ಹೊಲ್ದಾಗು ಮನೆಗೂ ಬೇಸ್ ಹಾಕ್ತಿದ್ವಿ, ಕೆಲಸ ಮಾಡ್ತಿದ್ವಿ, ದಿಮ್ನಾಗಿರೋ ಕೆಲಸನೇ ಮಾಡ್ತಿದ್ವಿ. ಒಂದು ಹಾಸ್ಪಿಟ್ಲು ಮಕ್ಕ ನೋಡಿರಲಿಲ್ಲ, ಅಂಥದ್ದು ಇಲ್ಲ. ಗನ್ವಾಗ ನಾರ್ಮಲ್ ಡೆಲಿವರಿ ಆಗವು. ಈಗ ಕೆಲಸನೂ ಮಾಡಲ್ಲ, ಅವ್ರಿಗೆ ನಾರ್ಮಲ್ ಡೆಲಿವರಿನೂ ಆಗಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಜ್ಜೆ, ಅದಕ್ಕೆ ನಿಮ್ಗೆ ಸುಲಭನಾಗ ಹೆರಿಗೆ ಆಗೋದು. ಇವಾಗ ಎಲ್ಲರೂ ಬಸ್ರವ್ರು ಆದ ತಕ್ಷಣವೇ 9 ತಿಂಗಳವರೆಗೂ ಹಂಗೇನೆ ಹಂಗೇನೆ ಗಾಜಗಳು ಗೊಂಬೆ ನೋಡ್ಕೊಂತಾರೆ. ಇನ್ನೆಲ್ಲ ನಿನಗೆ ನಾರ್ಮಲ್ ಡೆಲಿವರಿ ಆಗ್ತೈತೆ. ಇತ್ತೀಚೆಗೆ ನಾರ್ಮಲ್ ಡೆಲಿವರಿ ಎಂಬವೇ ಕಮ್ಮಿ, ಎಲ್ಲ ಬರೀ ಸಿಜರಿನ್ನು. ಮತ್ತೆ ಇವಾಗಂತೂ ನಾರ್ಮಲ್ ಡೆಲಿವರಿ ಅಂತ ಕೇಳೋದೇ ಅಪರೂಪ ಬಿಡತ್ತ. ಮುಂದೆ ಇನ್ನೊಂದು ಸ್ವಲ್ಪ ದಿನದಾಗ, ಇನ್ನೊಂದು 5-6 ವರ್ಷದಾಗ ಅದನ್ನೂ ಮರ್ತೋಗ್ತಾರೆ ಜನ. ಅದೇನೆ ಇಳಿದ್ರು ಇದ್ದತ್ತೆ ಹೇಳತ್ತ. ನಾರ್ಮಲ್ ಡೆಲಿವರಿ ಎಂಬುದೇ ಇರಲ್ಲ, ಎಲ್ಲ ಬರೀ ಕೊಯ್ಸ್ಕೊಂಡು ಮಗ ತೆಗಿಸ್ಕೊಂಬದೇ ಆಗ್ತೈತಿ ಮುಂದೊಂದು ದಿನ. ಮುಂದೆಲ್ಲ ಇವಾಗ ಹಂಗೆ ಮಾಡೋದು. ಯಾವ ದಿನ ಬೇಕೋ ಆ ದಿನ ಎಲ್ಲ ತಿಥಿ ನಕ್ಷತ್ರ ಚೆನ್ನಾಗೈತೆ ಅಂತ ನಮ್ಗೆ ಇದೇ ಗಂಟಿಗೆ ಇಷ್ಟೇ ನಿಮಿಷಕ್ಕೆ ನಮಗೆ ಮಗು ಬೇಕು ಅಂತ ಹೋಗಿ ಕೇಳ್ಕೊಂಬ ಅಂತ ಕಾಲ ಬಂದೈತಿ ಇವಾಗ. ನಮ್ಮ ಹಂಗೆಲ್ಲ ಜಾತ್ರೆ ಎಲ್ಲ ತಿಳ್ಕೊಂಡೋಗಿ ಮುಂಚೆನೆ ಮಕ್ಕಳು ನಡ್ಕೊಂಬಾರ ಹಂಗೆ ಉದ್ದಾರ ಆಗ್ಯವ್ರ, ಹಂಗೆ ಪ್ರಪಂಚ ಆಳ್ತವ್ರಲ್ಲೇ ಅವ್ರ ಮಕ್ಕಳೆಲ್ಲನ. ಏನೋ ಕಣಜ್ಜೆ, ಅದೆಲ್ಲ ಅವ್ರವ್ರ ನಂಬಿಕೆ, ನಮ್ಗೆ ಯಾಕೆ ಬಿಡತ್ತ. ಸರಿ ಅಕ್ಕ, ನನಗೊಂದು ಲೋಟ ಬೇಳೆ ಕೊಡಕ್ಕ, ಸಾರಿಲ್ಲ. ಯಾತನ ಹೋಗಿ 1-2 ಬದನೆಕಾಯಿ 1-2 ಟೊಮೊಟೊ ಇದ್ದಾವೆ, ಅದಕ್ಕೇನೆ ಮಸ್ಕಾಯಿ ಮಾಡೋಣ ಅಂತ, ಬೇಳೆ ಹಾಕಿ ಬಸ್ಕಾಯಿ ಮಾಡೋಣ ಅಂತ ಬಂದೆ. ಕೊಡ್ತೀನಿ ತರಿಸಿ ಈಗಳಕ್ಕ, ನಾಡ್ದೊಳಗೆ ತರಿಸಿ ಕೊಡ್ತೀನಿ. ಪರವಾಗಿಲ್ಲ ಹೇಳಿ, ನೀನೇನು ಊರು ಬಿಟ್ಟು ಹೋಗ್ತೀಯ, ನಾಳಿಕೆ ಕೊಡು ಅಂಬಕ್ಕೆ ತರಿಸ್ದಾಗೆ ಕೊಡು. ಏನು ಸರಿ ಇಸ್ಕೊಳ ಮನೆ, ನಾನು ಆತ ಎಮ್ಮೆ ಹಿಡ್ಕೊಂತೀನಿ, ಇಬ್ರು ಹೋಗನಿ. ಇಸ್ಕೊಂತೀನಿ ಹೋಗಲಿ, ಎಮ್ಮೆ ಬಿಚ್ಕೊಂಡು ಹೋಗೋಣ ಅತ್ತಾಗೇನೆ.